ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ನಾನು ನಿಮ್ಮ ರಾಮು ಪಾಟೀಲ್ ಗೌನಹಳ್ಳಿ. ಇಂದು ನಾವು ದ್ವಿತೀಯ PUCಯ ಆಧುನಿಕ ಯುಗದ ಭಾಗದ ಬಗ್ಗೆ 1 ಅಂಕಗಳ ಬಗ್ಗೆ ಚರ್ಚಿಸುತ್ತಾ ಹೋಗೋಣ. ಅಧ್ಯಾಯ 7.1 ಯುರೋಪಿಯನ್ನರ ಆಗಮನ. 1 ಅಂಕಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲ ಪ್ರಶ್ನೆ, ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು? ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯ್ ಆಗಿದ್ದ. ನಂತರದ ಪ್ರಶ್ನೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು? ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ 1602. ನಂತರ ಪ್ರಶ್ನೆ, ಭಾರತದಲ್ಲಿ ಡಚ್ಚರ ರಾಜಧಾನಿಯನ್ನು ಹೆಸರಿಸಿ. ಪುಲಿಕಟ್ ಡಚ್ಚರ ರಾಜಧಾನಿ. ನಂತರ ಪ್ರಶ್ನೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲಾಯಿತು? 1664ರಲ್ಲಿ. ನಂತರ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು? ಪಾಂಡಿಚೇರಿ ಫ್ರೆಂಚರ ರಾಜಧಾನಿಯಾಗಿತ್ತು. ನಂತರ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪಿಸಲಾಯಿತು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600ರಲ್ಲಿ ಸ್ಥಾಪಿಸಲಾಯಿತು. ನಂತರದ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಯಾವಾಗ ಸ್ಥಾಪಿಸಲಾಯಿತು? 1600ರಲ್ಲಿ. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಯಾವುದಂದರೆ ಕಲ್ಕತ್ತಾ. ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ ಆಗಿತ್ತು. ನಂತರದ ರಾಜಧಾನಿ ದೆಹಲಿಯಾಗಿದೆ. ನಂತರ ಪ್ರಶ್ನೆ, ಮೊದಲ ಕರ್ನಾಟಕ ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದವನ್ನು ಹೆಸರಿಸಿ. ಮೊದಲ ಕರ್ನಾಟಕ ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಅಂದರೆ ಎಕ್ಸ್ಲಾ ಚಾಪಲ್ ಒಪ್ಪಂದ. ಮೊದಲನೇ ಕರ್ನಾಟಕ ಯುದ್ಧ 1740ರಿಂದ 1748 ನಡೆಯುತ್ತೆ. ಈ ಒಂದು ಯುದ್ಧ ಎಕ್ಸ್ಲಾ ಚಾಪಲ್ ಒಪ್ಪಂದ ಪ್ರಮುಖ ಮುಕ್ತಾಯ ಆಗುತ್ತೆ. ಎರಡನೇ ಕರ್ನಾಟಕ ಯುದ್ಧ 1749ರಿಂದ 1753 ನಡೆಯುತ್ತೆ. ಅದು ಪಾಂಡಿಚೇರಿ ಒಪ್ಪಂದ ಪ್ರಕಾರ ಮುಕ್ತಾಯಗೊಳ್ಳುತ್ತೆ. ಮೂರನೇ ಕರ್ನಾಟಕ ಯುದ್ಧ 1756ರಿಂದ 1763ರಲ್ಲಿ ನಡೆಯುತ್ತೆ. ಇದು ಪ್ಯಾರಿಸ್ ಒಪ್ಪಂದ ಪ್ರಕಾರ ಮುಕ್ತಾಯಗೊಳ್ಳುತ್ತೆ. ನಂತರ ಪ್ರಶ್ನೆ, ಪ್ಲಾಸಿ ಕದನ ಯಾವಾಗ ನಡೆಯಿತು? ಪ್ಲಾಸಿ ಕದನ ನಡೆದ ವರ್ಷ 1757ರಲ್ಲಿ. 1757ರಲ್ಲಿ ಪ್ಲಾಸಿ ಕದನ ನಡೆಯುತ್ತೆ. ನಂತರ ಪ್ರಶ್ನೆ, ಬಾಕ್ಸರ್ ಕದನ ನಡೆದ ವರ್ಷ ಯಾವುದು? ಬಾಕ್ಸರ್ ಕದನ ನಡೆದ ವರ್ಷ 1764ರಲ್ಲಿ ಬಾಕ್ಸರ್ ಕದನ ನಡೆಯುತ್ತೆ. ಮೊದಲನೇ ಆಂಗ್ಲ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದವನ್ನು ಹೆಸರಿಸಿ. ಮೊದಲನೇ ಆಂಗ್ಲ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಅಂದರೆ 1769ರಲ್ಲಿ ನಡೆಯುತ್ತೆ. ಅದು ಮದ್ರಾಸ್ ಒಪ್ಪಂದ ಪ್ರಕಾರ ಮುಕ್ತಾಯಗೊಳ್ಳುತ್ತೆ. ನಂತರ ಪ್ರಶ್ನೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದವನ್ನು ಹೆಸರಿಸಿ. ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಮಂಗಳೂರು ಒಪ್ಪಂದ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಮದ್ರಾಸ್ ಒಪ್ಪಂದ. ಅಂದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಮಂಗಳೂರು ಒಪ್ಪಂದ ಆಗಿತ್ತು. ಅದೇ ಥರನಾಗಿ ನಂತರ ಪ್ರಶ್ನೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದವನ್ನು ಹೆಸರಿಸಿ. ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ. ಅದು 1792ರಲ್ಲಿ ಜರುಗುತ್ತೆ. ಶ್ರೀರಂಗಪಟ್ಟಣ ಒಪ್ಪಂದ ಮೂರನೇ ಆಂಗ್ಲ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ 1792ರಲ್ಲಿ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಮದ್ರಾಸ್ ಒಪ್ಪಂದ 1790. ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ. ಇನ್ನು ಮೈಸೂರು ಹುಲಿ ಎಂದು ಯಾರನ್ನು ಕರೆಯಲಾಗಿದೆ ಅಂದರೆ ಮೈಸೂರು ಹುಲಿ ಎಂದು ಟಿಪ್ಪು ಸುಲ್ತಾನನ್ನು ಕರೆಯಲಾಗಿದೆ. ಮೈಸೂರು ಹುಲಿನ ಟಿಪ್ಪು ಸುಲ್ತಾನನ್ನು ಕರೆಯಲಾಗಿದೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೊಳಿಸಿದ ಗವರ್ನರ್ ಯಾರಂದರೆ ಲಾರ್ಡ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿ ತಂದಿರತಕ್ಕಂಥ ಗವರ್ನರ್ ಜನರಲ್ ಆಗಿರ್ತಾನೆ. ನಂತರದು ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಒಪ್ಪಿದ ಭಾರತೀಯ ಅರಸರಂದರೆ ಹೈದರಾಬಾದಿನ ನಿಜಾಮ. ನೆನಪಿರಲಿ, ಸಹಾಯಕ ಸೈನ್ಯ ಪದ್ಧತಿಯನ್ನು ಮೊದಲು ಒಪ್ಪಿದ ಭಾರತೀಯ ಅರಸಂದರೆ ಹೈದರಾಬಾದಿನ ನಿಜಾಮನಾಗಿರ್ತಾನೆ. ಇನ್ನು ನಂತರದ ಪ್ರಶ್ನೆ, ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಿರತಕ್ಕಂಥ ಬ್ರಿಟಿಷರ ಗವರ್ನರ್ ಜನರಲ್ ಯಾರು ಅಂದರೆ ಅದು ಲಾರ್ಡ್ ಡಾಲ್ಹೌಸಿ. ನೆನಪಿರಲಿ, ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೊಳಿಸಿದ ಬ್ರಿಟಿಷರ ಗವರ್ನರ್ ಅಂದರೆ ಲಾರ್ಡ್ ಡಾಲ್ಹೌಸಿ. ಇನ್ನು ಅಧ್ಯಾಯ 7.2 ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ.
ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ನಡೆದ ವರ್ಷ ಯಾವುದಂದರೆ ಸಾಮಾನ್ಯ ಶಕ 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆಯುತ್ತೆ. ನಂತರ ಪ್ರಶ್ನೆ, ಭಾರತದಲ್ಲಿ ಮೊದಲ ಸ್ವತಂತ್ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಲಕ್ನೋದ ರಾಣಿಯನ್ನು ಹೆಸರಿಸಿ. ಲಕ್ನೋದ ರಾಣಿ ಯಾರಂದರೆ ಬೇಗಂ ಹಜರತ್ ಮಹಲ್. ಏಕೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಲಕ್ನೋದ ರಾಣಿಯಾಗಿರ್ತಾಳೆ. ನಂತರದ್ದು 1857ರಲ್ಲಿ ಬ್ರಿಟಿಷರ ಸಾರ್ಜೆಂಟನನ್ನು ಕೊಂದ ಭಾರತೀಯ ಸೈನಿಕನನ್ನು ಹೆಸರಿಸಿ. 1857ರಲ್ಲಿ ಬ್ರಿಟಿಷ್ ಸಾರ್ಜೆಂಟನ್ನು ಕೊಂದ ಭಾರತೀಯ ಸೈನಿಕ ಯಾರಂದರೆ ಮಂಗಲ್ ಪಾಂಡ್ಯ ಅಂತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಇಲ್ಲಿ ಮಂಗಳ್ ಅಂತಾಗಿದೆ, ಸ್ವಲ್ಪ ತಿದ್ದುಕೊಳ್ಳಿ. ಮಂಗಲ್ ಪಾಂಡ್ಯ ಸೈನಿಕನಾಗಿರ್ತಾನೆ. ನಂತರ ಪ್ರಶ್ನೆ, 1857ರಲ್ಲಿ ಬ್ರಿಟಿಷರ ವಿರುದ್ಧ ಕಾನ್ಪುರದಲ್ಲಿ ದಂಗೆ ಎದ್ದವರು ಯಾರಂದರೆ ನಾನಾ ಸಾಹೇಬ್ 1857ರಲ್ಲಿ ಬ್ರಿಟಿಷರ ವಿರುದ್ಧ ಕಾನ್ಪುರದಲ್ಲಿ ದಂಗೆಯನ್ನು ಹೇಳ್ತಾನೆ. ನಂತರದ ಪ್ರಶ್ನೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು? ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು ಅಂದರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ತನ್ನ ದತ್ತುಪುತ್ರನನ್ನು ಮಾನ್ಯ ಮಾಡಲು ನಿರಾಕರಿಸಿದ್ದರಿಂದ ಆಕೆ ದಂಗೆ ಹೇಳ್ತಾಳೆ. ನೋಡಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ತನ್ನ ದತ್ತುಪುತ್ರನನ್ನು ಮಾನ್ಯ ಮಾಡಲು ನಿರಾಕರಿಸಿದ್ದರಿಂದ ಆಕೆ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಹೇಳ್ತಾಳೆ. ಇನ್ನು ಅಧ್ಯಾಯ 7.3 ಆರ್ಥಿಕತೆ ಮತ್ತು ಶಿಕ್ಷಣದ ಮೇಲೆ ಬ್ರಿಟಿಷ್ ಆಡಳಿತದ ಪ್ರಭಾವ. ಮೊದಲನೇ ಪ್ರಶ್ನೆ, ವುಡ್ ವರದಿ ರಚನೆ ಆದದ್ದು ಯಾವ ವರ್ಷದಲ್ಲಿ? ವುಡ್ ವರದಿ ರಚನೆ ಆದದ್ದು 1854ರಲ್ಲಿ ವುಡ್ ವರದಿ ರಚನೆ ಆಗುತ್ತೆ. ನಂತರ ಅದು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದ್ದು ಎಂದು ಯಾವುದನ್ನು ಕರೆಯಲಾಗಿದೆ? ನೋಡಿ, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದ್ದು ಎಂದು 1854ರ ವುಡ್ಡನ ವರದಿಗೆ ಕರೆಯಲಾಗಿದೆ. 1854ರ ವುಡ್ಡನ ವರದಿಗೆ ಭಾರತ ಶಿಕ್ಷಣದ ಮಹಾಸನ್ನದ್ದು, ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದ್ದು ಅಂತ ಕರೆಯಲಾಗಿದೆ. ಇನ್ನು ನಂತರ ಪ್ರಶ್ನೆ, ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ಶಾಶ್ವತ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದಿರತಕ್ಕಂಥ ಬ್ರಿಟಿಷ್ ಗವರ್ನರ್ ಜನರಲ್ ಯಾರಂದರೆ ಲಾರ್ಡ್ ಕಾರ್ನ್ವಾಲಿಸ್ ಈ ಶಾಶ್ವತ ಭೂ ಕಂದಾಯ ಪದ್ಧತಿಯನ್ನು ಜಾರಿ ತರ್ತಾನೆ. ಇದನ್ನು ಕಾಯಂ ಗುತ್ತಾ ಪದ್ಧತಿ ಅಂತ ಕೂಡ ಕರೆಯಲಾಗುತ್ತೆ. ಏನಂತರದು, ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದರೆ ದಾದಾಬಾಯಿ ನವರೋಜಿಯವರು ಇದನ್ನು ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಇದನ್ನು ಡ್ರೈನ್ ವೆಲ್ತ್ ಥಿಯರಿ ಅಂತ ಕೂಡ ಕರೆಯಲಾಗುತ್ತೆ. ಏನಂತಾರೆ, ದಾದಾಬಾಯಿ ನವರೋಜಿಯವರು ಬರೆದ ಕೃತಿ ಯಾವುದು? ದಾದಾಬಾಯಿ ನವರೋಜಿಯವರು ಬರೆದ ಕೃತಿ ಪಾವರ್ಟಿ ಆ್ಯಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಅಂತಕ್ಕಂಥದ್ದು ದಾದಾಬಾಯಿ ನವರೋಜಿಯವರು ಬರತಕ್ಕಂಥ ಒಂದು ಶ್ರೇಷ್ಠ ಕೃತಿ ಆಗಿದೆ. ಇನ್ನು ಅಧ್ಯಾಯ 7.4 ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ ಅಂತಕ್ಕಂಥ ನೋಡ್ತೀವಿ. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ. ಇಲ್ಲಿ ಪ್ರಶ್ನೆ, ಆರ್ಯ ಸಮಾಜದ ಸ್ಥಾಪನೆ ಆದದ್ದು ಯಾವ ವರ್ಷ ಅಂದರೆ 1875ರಲ್ಲಿ ಆರ್ಯ ಸಮಾಜ ಸ್ಥಾಪನೆ ಆಗುತ್ತೆ. ಆರ್ಯ ಸಮಾಜ 1875ರಲ್ಲಿ ಸ್ಥಾಪನೆ ಆಗುತ್ತೆ. ಇನ್ನು ಸುದ್ದಿ ಚಳವಳಿ ಎಂದರೆ ಏನಂದರೆ ಮತಾಂತರಗೊಂಡಿದ್ದ ಹಿಂದೂಗಳನ್ನು ಪುನಃ ಸ್ವಧರ್ಮಕ್ಕೆ ಸೇರಿಸಿಕೊಳ್ಳಲು ಹಮ್ಮಿಕೊಂಡ ಚಳವಳಿ ಸುದ್ದಿ ಚಳವಳಿ. ನೋಡಿ, ಮತಾಂತರಗೊಂಡಿದ್ದ ಹಿಂದೂಗಳನ್ನು ಪುನಃ ಸ್ವಧರ್ಮಕ್ಕೆ ಸೇರಿಸಿಕೊಳ್ಳಲು ಹಮ್ಮಿಕೊಂಡಿರ್ತಕ್ಕಂಥ ಚಳವಳಿಯನ್ನು ಸುದ್ದಿ ಚಳವಳಿ ಅಂತ ಕರಿತೇವೆ. ವೇದಗಳೇ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು? ವೇದಗಳಿಗೆ ಹಿಂದಿರುಗಿ ಅಂತ ಕರೆ ನೀಡಿದವರು ಸ್ವಾಮಿ ದಯಾನಂದ ಸರಸ್ವತಿಯವರು ಈ ವೇದಗಳ ಹಿಂದಿರುಗಿ ಅಂತಕ್ಕಂಥ ಕರೆಯನ್ನು ಕೊಡ್ತಾರೆ. ಏನಂತರದು, ದಯಾನಂದ ಸರಸ್ವತಿ ರಚಿಸಿದ ಕೃತಿಯನ್ನು ಹೆಸರಿಸಿ. ದಯಾನಂದ ಸರಸ್ವತಿಯವರು ರಚಿಸ್ತಕ್ಕಂಥ ಕೃತಿ ಯಾವುದಂದರೆ ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥದ್ದು ಅವರು ರಚಿಸ್ತಕ್ಕಂಥ ಒಂದು ಶ್ರೇಷ್ಠ ಕೃತಿಯಾಗಿದೆ. ಇನ್ನು ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ಏನಾಗಿತ್ತಂದರೆ ನರೇಂದ್ರನಾಥ್ ದತ್ತ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಒಂದು ಮೂಲ ಹೆಸರಾಗಿತ್ತು. ಸ್ವಾಮಿ ವಿವೇಕಾನಂದರ ಮೂಲ ಹೆಸರೇನ್ರಿ ನರೇಂದ್ರನಾಥ್ ದತ್ತ. ಇನ್ನು ನಂತರದ್ದು 6ನೇದು ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ದು ಯಾರು? ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿದ್ದು ಯಾರಪ್ಪ ಅಂದರೆ ಸ್ವಾಮಿ ವಿವೇಕಾನಂದರು 1897ರಲ್ಲಿ ರಾಮಕೃಷ್ಣ ಮಿಷನನ್ನು ಸ್ಥಾಪನೆ ಮಾಡ್ತಾರೆ. ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ಜರುಗಿದ್ದು ಯಾವಾಗ? ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ ಜರುಗಿದ್ದು 1893ರಲ್ಲಿ. ಇನ್ನು ಬ್ರಹ್ಮ ಸಮಾಜದ ಸ್ಥಾಪಕರು ಯಾರಂದರೆ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜದ ಸ್ಥಾಪಕರಾಗಿದ್ದಾರೆ. ರಾಜಾರಾಮ್ ಮೋಹನ್ ರಾಯರು ಎಲ್ಲಿ ಜನಿಸಿದರು ಅಂದರೆ ಬಂಗಾಳದ ರಾಧಾನಗರದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಜನಿಸಿದರು. ನೆನಪಿರಲಿ, ಬಂಗಾಳದ ರಾಧಾನಗರದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಜನಿಸ್ತಾರೆ.
ನಂತರ ಪ್ರಶ್ನೆ, ಭಾರತೀಯ ಪುನರುಜ್ಜೀವನ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಭಾರತೀಯ ಪುನರುಜ್ಜೀವನ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ರಾಜಾರಾಮ್ ಮೋಹನ್ ರಾಯರಿಗೆ ಕರೆಯಲಾಗಿದೆ. ನಂತರದು, ಆರ್ಯ ಸಮಾಜದ ಸ್ಥಾಪಕರು ಯಾರಂದರೆ ಸ್ವಾಮಿ ದಯಾನಂದ ಸರಸ್ವತಿ ಆರ್ಯ ಸಮಾಜದ ಸ್ಥಾಪಕರಾಗಿರ್ತಾರೆ. ಇನ್ನು ವೇದಾಂತ ಸಮಾಜವನ್ನು ಸ್ಥಾಪಿಸಿದವರು ಯಾರಂದರೆ ಸ್ವಾಮಿ ವಿವೇಕಾನಂದರವರು ವೇದಾಂತ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಅಂದರೆ ಆ್ಯನಿ ಬೆಸೆಂಟ್ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾರೆ. ನೋಡಿ, ಆರ್ಯ ಸಮಾಜದ ಸ್ಥಾಪಕರು ಸ್ವಾಮಿ ದಯಾನಂದ ಸರಸ್ವತಿ, ವೇದಾಂತ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ವಿವೇಕಾನಂದ, ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದವರು ಆ್ಯನಿ ಬೆಸೆಂಟ್ ಅಂತಕ್ಕಂಥ ನೋಡ್ತೀವಿ. ಇನ್ನು ಅಲಿಘರ್ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಸರ್ ಸೈಯದ್ ಅಹಮದ್ ಖಾನ್ ಅವರು ಈ ಅಲಿಘರ್ ಚಳವಳಿಯನ್ನು ಅವರು ಸ್ಥಾಪನೆ ಮಾಡ್ತಾರೆ. ಅಲಿಘರ್ ಚಳವಳಿಯನ್ನು ಆರಂಭಿಸಿದವರು ಯಾರಂದರೆ ಸರ್ ಸೈಯದ್ ಅಹಮದ್ ಖಾನ್ ರವರು ಅದನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಅಧ್ಯಾಯ 7.5 ಮೈಸೂರು ಒಂದು ಮಾದರಿಯ ರಾಜ್ಯ. ಮೈಸೂರು ಒಂದು ಮಾದರಿ ರಾಜ್ಯ ಅಂತ ನೋಡ್ತೀವಿ. ಇಲ್ಲಿ ಪ್ರಶ್ನೆ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆವಾದದ್ದು ಯಾವಾಗ ಅಂದರೆ 1916ರಲ್ಲಿ ಮೈಸೂರು ವಿಶ್ವವಿದ್ಯಾಲಯನ ಸ್ಥಾಪನೆ ಆಗುತ್ತೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪಿಸಿದವರು ಯಾರಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯನವರು 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ. ಯಾರೇ? ಸರ್ ಎಂ ವಿಶ್ವೇಶ್ವರಯ್ಯನವರು. ನಂತರ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಬ್ಯಾಂಕನ್ನು ಹೆಸರಿಸಿ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ವಿಶ್ವೇಶ್ವರಯ್ಯನವರು ಸ್ಥಾಪಿಸ್ತಕ್ಕಂಥ ಒಂದು ಬ್ಯಾಂಕ್ ಆಗಿದೆ. ಇನ್ನು ನಂತರದ್ದು ವಿಶ್ವೇಶ್ವರಯ್ಯನವರ ಕೈಗಾರಿಕಾ ಅಭಿವೃದ್ಧಿ ಕುರಿತು ನೀಡಿದ ಜನಪ್ರಿಯ ಘೋಷಣೆ ಏನು? ನೋಡಿ, ವಿಶ್ವೇಶ್ವರಯ್ಯನವರು ಕೈಗಾರಿಕಾ ಅಭಿವೃದ್ಧಿ ಕುರಿತು ನೀಡಿದ ಜನಪ್ರಿಯ ಘೋಷಣೆ ಅಂದರೆ ಕೈಗಾರೀಕರಣ ಇಲ್ಲವೇ ವಿನಾಶ ವಿಶ್ವೇಶ್ವರಯ್ಯರು ನೀಡಿರ್ತಕ್ಕಂಥ ಒಂದು ಜನಪ್ರಿಯ ಘೋಷಣೆ ಆಗಿತ್ತು. ನಂತರ ಪ್ರಶ್ನೆ, ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು? ನೋಡಿ, ನಂತರ ಪ್ರಶ್ನೆ ಇದರದ, ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಅಂದರೆ ಮಾರ್ಕ್ ಕಬ್ಬನ್ ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸ್ತಕ್ಕಂಥ ನೋಡ್ತೀವಿ. ಇನ್ನು ನಂತರದ್ದು, ಮೈಸೂರು ರಾಜ್ಯದಲ್ಲಿ ಹಾಕಲಾದ ಪ್ರಥಮ ರೈಲು ಮಾರ್ಗ ಹೆಸರಿಸಂದರೆ ಅದು ಬೆಂಗಳೂರಿನಿಂದ ಜೋಲಾರಪೇಟೆಗೆ ಮೈಸೂರಿನಲ್ಲಿ ಹಾಕಿರ್ತಕ್ಕಂಥ ಮೈಸೂರು ಸಂಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಕಿರ್ತಕ್ಕಂಥ ಒಂದು ರೈಲ್ವೆ ಮಾರ್ಗ ಬೆಂಗಳೂರಿನಿಂದ ಜೋಲಾರಪೇಟೆಗೆ. ಯಾವ ಥರನಾಗಿ ಭಾರತದಲ್ಲಿ ಮುಂಬೈನಿಂದ ತಾಣಕ್ಕೆ 1853 ಹಾಕಲಾಗುತ್ತೋ ಅದೇ ಥರ ಈ ಮೈಸೂರು ರಾಜ್ಯದಲ್ಲಿ ಬೆಂಗಳೂರಿನಿಂದ ಜೋಲಾರಪೇಟೆಗೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಗುತ್ತೆ. ಇನ್ನು ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ಯಾವುದು? ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಅಂತಕ್ಕಂಥದ್ದು ಅವರ ಒಂದು ಜನ್ಮಸ್ಥಳ ಆಗಿತ್ತು. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ನೆನಪಿರಲಿ, ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಇನ್ನು ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಿಸಿದವರು ಯಾರು? ಕೃಷ್ಣರಾಜಸಾಗರ ಅಣೆಕಟ್ಟನ್ನು ನಿರ್ಮಿಸಿದವರು ಯಾರಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಈ ಒಂದು KRS ಡ್ಯಾಮನ್ನು ಅವರು ಕಟ್ಟುತ್ತಾರೆ ಅಂತ ನೋಡ್ತೀವಿ. KRS ಅನ್ನು ಕಟ್ಟಿದರು ಸರ್ ಎಂ ವಿಶ್ವೇಶ್ವರಯ್ಯನವರು. ಇನ್ನಂತರದ ಪ್ರಶ್ನೆ, ಬೆಂಗಳೂರಿನಲ್ಲಿ ನಿಮನ್ಸ್ ಸ್ಥಾಪಕರನ್ನು ಹೆಸರಿಸಿ. ಬೆಂಗಳೂರಿನ ನಿಮನ್ಸ್ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದರೆ ಯಾರಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಈ ನಿಮನ್ಸನ್ನು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಬೃಂದಾವನ ಗಾರ್ಡನ್ನು ನಿರ್ಮಿಸಿದವರು ಮಿರ್ಜಾ ಇಸ್ಮಾಯಿಲ್ ಬೆಂಗಳೂರಿನಲ್ಲಿರ್ತಕ್ಕಂಥ ನಿಮನ್ಸ್ ಹಾಸ್ಪಿಟಲನ್ನು ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಆ ಬೃಂದಾವನ ಗಾರ್ಡನ್ನು ಕೂಡ ಅವರು ನಿರ್ಮಿಸ್ತಾರೆ. ಯಾರೇ? ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ ನೋಡ್ತೀವಿ. ಇನ್ನು ನಂತರದ್ದು ಅಧ್ಯಾಯ 7.6 ಅಂದರೆ 7.6 ಭಾರತ ರಾಷ್ಟ್ರೀಯ ಚಳವಳಿ. 1905ರಲ್ಲಿ ಬಂಗಾಳವನ್ನು ಏಕೆ ವಿಭಜಿಸಲಾಯಿತು? ನೋಡಿ, 1905ರಲ್ಲಿ ಬಂಗಾಳವನ್ನು ಏಕೆ ವಿಭಜಿಸಲಾಯಿತಕ್ಕಂಥ ಪ್ರಶ್ನೆ ಇದೆ. ಬ್ರಿಟಿಷರು ಒಡೆದಾಳುವ ನೀತಿಯಿಂದ ಹಿಂದೂ ಮುಸ್ಲಿಮರಲ್ಲಿ ಒಡಕನ್ನು ಮೂಡಿಸಲು ಈ ಒಂದು ಬಂಗಾಳವನ್ನು ವಿಭಜನೆ ಮಾಡ್ತಾರೆ. ನೆನಪಿರಲಿ, 1905ರಲ್ಲಿ ಬ್ರಿಟಿಷರು ಒಡೆದಾಳುವ ನೀತಿಯಿಂದ ಹಿಂದೂ ಮುಸ್ಲಿಮರಲ್ಲಿ ಒಡಕನ್ನು ಮೂಡಿಸಲುವಾಗಿ ಈ ಒಂದು ಬಂಗಾಳವನ್ನು ವಿಭಜಿಸ್ತಾರೆ. ನಂತರದ ಪ್ರಶ್ನೆ, ಗಾಂಧೀಜಿಯರು ಯಾವ ಸತ್ಯಾಗ್ರಹವನ್ನು ಬ್ರಿಟಿಷರು ತೀನ್ ಖಾತೆಯ ಪದ್ಧತಿಯನ್ನು ನಿಷೇಧಿಸುವಂತೆ ಮಾಡಿತು? ನೋಡಿ, ಗಾಂಧೀಜಿಯವರು ಯಾವ ಸತ್ಯಾಗ್ರಹವನ್ನು ಬ್ರಿಟಿಷರನ್ನು ತೀನ್ ಖಾತೆಯ
ಪದ್ಧತಿಯನ್ನು ನಿಷೇಧಿಸುವಂತೆ ಮಾಡ್ತಂದರೆ ಅದು 1917ರ ಚಂಪಾರಣ್ಯ ಸತ್ಯಾಗ್ರಹದಿಂದ ಬ್ರಿಟಿಷರು ತೀನ್ ಖಾತಿ ಅಂತಕ್ಕಂಥ ಪದ್ಧತಿಯನ್ನು ರದ್ದುಗೊಳಿಸ್ತಾರೆ. ನಂತರದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂದರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು 1880ರಲ್ಲಿ ಪ್ರಥಮ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ, ಅದು ಮುಂಬೈಯಲ್ಲಿ. ನಂತರದು ಯಾವ ಘಟನೆಯು ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಿಂಪಡೆಯುವಂತೆ ಮಾಡಿತ್ತು? ಯಾವ ಘಟನೆಯು ಗಾಂಧೀಜಿಯವರ ಅಸಹಕಾರ ಚಳವಳಿಯನ್ನು ಹಿಂಪಡೆಯುವಂತೆ ಮಾಡ್ತಂದರೆ ಅದು ಚೌರಿ ಘಟನೆ 1922ರಲ್ಲಿ ಉತ್ತರ ಪ್ರದೇಶದಲ್ಲಿ ಅದು ಜರುಗುತ್ತೆ. ಇನ್ನು ನಂತರದು ಭಾರತಕ್ಕೆ ಸೈಮನ್ ಆಯೋಗ ಭೇಟಿ ಕೊಟ್ಟಾಗ ಜನಪ್ರಿಯ ಘೋಷಣೆ ಯಾವುದಾಗಿತ್ತು ನೋಡಿ? ಭಾರತಕ್ಕೆ ಸೈಮನ್ ಆಯೋಗ ಭೇಟಿ ಕೊಟ್ಟಾಗ ಜನಪ್ರಿಯ ಘೋಷಣೆ ಅಂದರೆ ಸೈಮನ್ ಹಿಂದಿರುಗಿ ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಒಂದು ಜನಪ್ರಿಯ ಘೋಷಣೆ ಆಗಿತ್ತು ನೋಡಿ. 1927ರ ಅವಧಿಯಲ್ಲಿ ಭಾರತಕ್ಕೆ ಸೈಮನ್ ಕಮಿಷನ್ ಭೇಟಿ ಕೊಟ್ಟಾಗ ಜನಪ್ರಿಯ ಘೋಷಣೆ ಏನಾಗಿತ್ತು ಅಂದರೆ ಸೈಮನ್ ಹಿಂದಿರುಗು ಅಥವಾ ಸೈಮನ್ ಗೋ ಬ್ಯಾಕ್ ಅಂತಕ್ಕಂಥ ಜನಪ್ರಿಯ ಘೋಷಣೆ ಆಗಿತ್ತು. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ವರ್ಷ ಪೂರ್ಣ ಸ್ವರಾಜ್ ಘೋಷಿಸಿತು ನೋಡಿ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ಯಾವಾಗ ಘೋಷಣೆ ಮಾಡುತ್ತಂದರೆ 1929ರಲ್ಲಿ ಪೂರ್ಣ ಸ್ವರಾಜನ್ನು ಘೋಷಣೆ ಮಾಡುತ್ತೆ. ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸಿದ್ದಾರೆ ನೋಡಿ? ಯಾವ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸ್ತಾರೆ ಅಂದರೆ 1931ರ ದ್ವಿತೀಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರೆ. 1931ರ ದ್ವಿತೀಯ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರೆ. ಇನ್ನು ಪುನಃ ಒಪ್ಪಂದ ಯಾವ ವರ್ಷ ಸಹಿ ಹಾಕಲಾಯಿತು ನೋಡಿ? ಪುನಃ ಒಪ್ಪಂದಕ್ಕೆ ಯಾವ ವರ್ಷ ಸಹಿ ಹಾಕಲಾಯಿತು ಅಂದರೆ ಅದು 1932ರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ಪುನಃ ಒಪ್ಪಂದ ಏರ್ಪಡುತ್ತೆ, ಅದು 1932ರಲ್ಲಿ. ಇನ್ನು ನೇತಾಜಿ ಎಂದು ಪ್ರಸಿದ್ಧರಾಗಿದ್ದವರು ಯಾರಂದರೆ ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಎಂದು ಪ್ರಸಿದ್ಧರಾಗಿದ್ದರು. ಐಎನ್ಎನ ವಿಸ್ತರಿಸಿ ಬಗ್ಗೆ ಐಎನ್ಎನ ವಿಸ್ತರಿಸಿ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಐಎನ್ಎ ವಿಸ್ತೃತ ರೂಪ ಏನ್ರಿ ಇಂಡಿಯನ್ ನ್ಯಾಷನಲ್ ಆರ್ಮಿ. ಇನ್ನು ಐಎನ್ಎ ವಿಚಾರಣೆಗಳು ಎಲ್ಲಿ ನಡೆಯಿತು? ಐಎನ್ಎ ವಿಚಾರಣೆಗಳು ಇಲ್ಲಿ ಒಂದು ಸ್ವಲ್ಪ ರಾಂಗ್ ಇದೆ, ಅದು ದೆಹಲಿಯ ಕೆಂಪು ಕೋಟೆಯಲ್ಲಿ ಐಎನ್ಎ ವಿಚಾರಣೆಗಳು ನಡೀತಾವಂತ ನೋಡ್ತೀವಿ. ನೇರ ಕಾರ್ಯಾಚರಣೆ ದಿನದ ಕರೆ ನೀಡಿದವರು ಯಾರಂದರೆ ಮೊಹಮ್ಮದ್ ಅಲಿ ಜಿನ್ನಾ ನೇರ ಕಾರ್ಯಾಚರಣೆಗೆ ಕರೆಯನ್ನು ನೀಡ್ತಾರಂತಕ್ಕಂಥ ನಾವಿಲ್ಲಿ ನೋಡ್ತೀವಿ. ಇನ್ನು ನಂತರದು ಭಾರತದಲ್ಲಿ ಉಕ್ಕಿನ ಮನುಷ್ಯ ಎಂದು ಪ್ರಸಿದ್ಧರಾದವರು ಯಾರಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಭಾರತದ ಉಕ್ಕಿನ ಮನುಷ್ಯ ಅಥವಾ ಭಾರತದ ಐರನ್ ಮ್ಯಾನ್ ಅಂತ ಕೂಡ ಅವರನ್ನು ಕರೀತಾರೆ. ಇನ್ನು ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗಿನ ಶಾಖೆ ಸ್ಥಾಪನೆ ಆಗಿದ್ದಿಲ್ಲ ಅಂದರೆ ಧಾರವಾಡದಲ್ಲಿ. ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗಿನ ಶಾಖೆ ಸ್ಥಾಪನೆ ಆಗಿದ್ದು ಧಾರವಾಡದಲ್ಲಿ. ಇನ್ನು KPCCಯನ್ನು ವಿಸ್ತರಿಸಿ ಬರೆಯಿರಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ನೆನಪಿರಲಿ, KPCC ಅಂದರೆ ಏನ್ರಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಯಾವ ಥರನಾಗಿ ಐಎನ್ಎ ವಿಸ್ತರಿಸಿ ನೋಡೋದಲ್ಲ ಇಂಡಿಯನ್ ನ್ಯಾಷನಲ್ ಆರ್ಮಿ, ಅದೇ ಥರನಾಗಿ KPCC ಅಂತಕ್ಕಂತಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತಕ್ಕಂಥ KPCC ವಿಸ್ತರಿತ ರೂಪ ಆಗಿದೆ. ಇನ್ನು ಈಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು ನೋಡಿ? ಈಸೂರು ದುರಂತ 1947ರಲ್ಲಿ ಈಸೂರು ದುರಂತ ಆಗುತ್ತೆ. ಭಾರತದಲ್ಲಿ ಸ್ವತಂತ್ರ ಘೋಷಣೆ ಮಾಡಿಕೊಂಡಿರ್ತಕ್ಕಂಥ ಮೊದಲ ಹಳ್ಳಿ ಇದಾಗಿದೆ. ಏಸೂರು ಕೊಟ್ಟರು ಈಸೂರು ಕೊಡಬೇವು ನೋಡಿ, ಏಸಾರು ಕೊಟ್ಟರು ಈಸೂರು ಕೊಡಬೇವು ಅಂತಕ್ಕಂಥದ್ದು ಈಸೂರಿನ ಒಂದು ಜನಪ್ರಿಯ ಘೋಷಣೆ ಆಗಿತ್ತು. ಇನ್ನು ನಂತರದು ಅಧ್ಯಾಯ 7.7 ಕರ್ನಾಟಕ ಏಕೀಕರಣದ ಬಗ್ಗೆ ನೋಡೋಣ. ದೇಶೀಯ ರಾಜರನ್ನು ಭಾರತ ಒಕ್ಕೂಟವನ್ನು ಸೇರುವಂತೆ ಒಲಿಸಿದವರು ಯಾರಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ಒಂದು ಮನವನ್ನು ಒಲಿಸ್ತಾರೆ ರಾಜಗಳನ್ನು. ನಂತರದು ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಕರ್ನಾಟಕ ಗತವೈಭವ ಅವರ ಪ್ರಸಿದ್ಧ ಕೃತಿಯಾಗಿತ್ತು. ಇನ್ನು ರಾಜ್ಯ ಪುನರ್ವಿಂಗಡನಾ ಸಮಿತಿಯ ಚೇರ್ಮನ್ನರು ಯಾರಾಗಿದ್ದರು ನೋಡಿ? ರಾಜ್ಯ ಪುನರ್ವಿಂಗಡನಾ ಸಮಿತಿಯ ಚೇರ್ಮನ್ ಅಂದರೆ ಫಜಲ್ ಅಲಿ ಅಂತಕ್ಕಂಥ ವ್ಯಕ್ತಿ ರಾಜ್ಯ ಪುನರ್ವಿಂಗಡನಾ ಸಮಿತಿಯ ಅಧ್ಯಕ್ಷರಾಗಿದ್ದ. ನಂತರದು ಏಕೀಕರಣ ನಂತರ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿ ಹೆಸರಿಸಿ. ಏಕೀಕರಣ ನಂತರ ಪ್ರಥಮ ಮೈಸೂರಿನ ಮುಖ್ಯಮಂತ್ರಿ ಅಂದರೆ ಎಸ್ ನಿಜಲಿಂಗಪ್ಪನವರು ಏಕೀಕರಣ ನಂತರ ಪ್ರಥಮ ಮೈಸೂರಿನ ಮುಖ್ಯಮಂತ್ರಿ ಆಗಿರ್ತಾರೆ. ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅಂತಕ್ಕಂಥ ವ್ಯಕ್ತಿ ಇರ್ತಾನೆ. ಮುಂದೆ 1973ರಲ್ಲಿ ಡಿ ದೇವರಾಜ್ ಅರಸ್ ಅಂತಕ್ಕಂಥ ವ್ಯಕ್ತಿ ಇದ್ದ ಸಮಯದಲ್ಲಿ ಏನಾಗುತ್ತೆ ಅಂದರೆ ಕರ್ನಾಟಕ ನಾಮಕರಣಗೊಳ್ಳುತ್ತೆ.
ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು.